ಅತ್ತೆ ಮಗ ಹೇಳಿದ್ದು ಅಂದ್ರೆ ಸತ್ತೋಗಿದ್ದಾರೆ ಅಂತ ಏನು ಹೇಳಿಲ್ಲ. ಇದು ಏನು ಹುಷಾರಿಲ್ಲ ಅಂತ ನನ್ನ ತಮ್ಮಂಗೆ ಫೋನ್ ಮಾಡಿದ್ದು. ನಮ್ಗೇನು ಡೀಟೇಲ್ ಆಗಿ ಏನು ಹೇಳಿಲ್ಲ. ಸರಿ ಅಂದ್ಬಿಟ್ಟು ನನ್ನ ತಮ್ಮ ನಿಮ್ಮ ಮನೇಲೇ ಇರು ಅಂದ್ಬಿಟ್ಟು ನಾನು ಹೋದ್ರು. ನನಗೆ ತಡೆಯೋಕ್ಕಾಗ್ದಲ್ಲ ನಾನು ಹಿಂದಿನ ನಾನು ಒಬ್ಬಳೇ ಹೋದೆ. ಕೂಲಿ ಕೆಲಸ ಥರ. ಚೆನ್ನಾಗೇ ಇದ್ದ. ಸ್ನಾನ ಮಾಡ್ಕೊಂಡು ನೆಗಾಡ್ಕೊಂಡು ಖುಷಿಯಾಗಿ 50 ರೂಪಾಯಿ ಇಸ್ಕೊಂಡು ಹೋಗಿದ್ದಷ್ಟೇ. ನಮ್ಗೆ ಗೊತ್ತಿದ್ದು ಏನು ಹೇಳಿಲ್ಲ ನಮಗೆ. ಅದೇನು ಹೇಳಿಲ್ಲ ನಮಗೆ. ಬರ್ತಡೇ ಅಂತ ಪೊಲೀಸ್ನವ್ರು ನಮಗೆ ಅವ್ರಿಗೆ ಗೊತ್ತಾಗಿ ಅವ್ರಿಗೂ ಏನು ಸರಿಯಾಗಿ ಡೀಟೇಲ್ ಗೊತ್ತಿಲ್ಲ ಅಂತ. ವರಲಕ್ಷ್ಮಿ. ನಮಗೂ ಏನೂ ಗೊತ್ತಿಲ್ಲ ಸರ್. ನಮ್ಮ ಅತ್ತೆ ಮಗ ಫೋನ್ ಮಾಡ್ದ. ನಾವು ಹೊಸ ವರ್ಷ ಅಲ್ವಾ, ನಮ್ಮ ಮಕ್ಕಳೆಲ್ಲ ಫೋನ್ ಮಾಡಿದ್ರು, ವಿಶ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಊರಿಗೆ ಹೋಗಿದ್ರಲ್ಲ, ಫೋನ್ ಮಾಡಿದಾಗ ಆಮೇಲೆ ನಮ್ಮ ಅತ್ತೆ ಮಗ ಈ ಥರ ಇವನು ವಿಜಯ್ ಹಿಂಗೆ ಹುಷಾರಿಲ್ಲ ಅಂತಂದರೆ ಏನಕ್ಕೆ ಏನಾಯಿತು ಅಂತಂದರೆ, ಆಮೇಲೆ ಡೀಟೇಲ್ ಗಾಬರಿ ಪಟ್ಕೋಬೇಡ, ಅವ್ನಿಗೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಾವು ಓಡ್ ಬಂದು ನೋಡಿದಾಗ ಅಷ್ಟರಲ್ಲಿ ಇಲ್ಲಿಗೆ ತೊಗೊಂಬಂದ್ಬಿಟ್ಟಿದ್ರು. ನಮಗೂ ಏನು ವಿಷಯ ಸರಿಯಾಗಿ ಗೊತ್ತಿಲ್ಲ. ನಮ್ಗೆ ಯಾರು ಏನು ಗೊತ್ತಿಲ್ಲ. ಇನ್ನು ಎನ್ಕ್ವೈರಿ ಮಾಡ್ತಾವ್ರೆ, ಮಾಡಾದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ನಾವು ಅವ್ರ ಅತ್ತೆ ಮಗಳು ಪುಷ್ಪ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.